ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ರಾಗಿ ಅಂಬಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿ. ಇದಕ್ಕೆ ನೋಡಿ, ಅಳತೆ ಏನಂದರೆ 2 ಲೋಟ ನೀರಿಗೆ 1 ಲೋಟ ಮಜ್ಜಿಗೆ ಅಥವಾ ಮೊಸರನ್ನು ನೀರು ಮಾಡಿ ಸ್ವಲ್ಪ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಫಸ್ಟ್ ಒಂದು ಬೌಲಲ್ಲಿ 3 ಸ್ಪೂನ್ ನೋಡಿ, ಕರೆಕ್ಟು ಅಳತೆ 3 ಸ್ಪೂನ್ ಆಗಷ್ಟು ರಾಗಿ ಹಿಟ್ಟು ತೊಗೊಳ್ಬೇಕು. ನಾವಲ್ಲಿ 2 ಲೋಟ ನೀರು ಇಟ್ಕೊಂಡಿರ್ತೀವಲ್ವ, ಅದರಲ್ಲೇ ಅರ್ಧ ಲೋಟ ತೊಗೊಂಡ್ಬಿಟ್ಟು ಇದನ್ನು ಫಸ್ಟು ಮಿಕ್ಸ್ ಮಾಡಿಟ್ಕೊಳ್ಬೇಕು. ರಾಗಿನ ಚೆನ್ನಾಗಿ ಗಂಟಿಲ್ದಿದ್ದಂಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ, ಏನು ಗಂಟಿರಬಾರ್ದು. ಇದಾದಮೇಲೆ ಇನ್ನು 2.5 ಲೋಟ ನೀರಿರುತ್ತಲ್ಲ, 1.5 ಲೋಟ ನೀರಿರುತ್ತಲ್ಲ, 2 ಲೋಟ ಇತ್ತು, ಅದರಲ್ಲಿ ಅರ್ಧ ಇಲ್ಲಿ ತೆಗೆದ್ವಿ. ಇನ್ನು ಉಳಿದಿದ್ದು 1.5 ಲೋಟ ನೀರನ್ನು ಈ ಥರ ಒಲೆ ಮೇಲೆ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಸ್ವಲ್ಪ ಒಂದು ಕುದಿ ಬರೋ ಅಷ್ಟು ಬಿಸಿ ಮಾಡಿಕೊಳ್ಬೇಕು. ಬಾಣಲೆ ಇಟ್ಟು ನೋಡಿ, ಈ ಥರ ಲೈಟಾಗಿ ಕುದಿಯೋಕ್ಕೆ ಶುರು ಆಗುತ್ತೆ. ಕುದಿಯೋಕ್ಕೆ ಶುರು ಆದ ತಕ್ಷಣ ನಾವು ಕಲಿಸ್ಕೊಂಡಿಟ್ಟಿರೋ ರಾಗಿ ಹಿಟ್ಟನ್ನು ಅದಕ್ಕೆ ಹಾಕ್ಕೋಬೇಕು. ಮೊದಲೇ ಈ ರೀತಿ ಕಲಿಸ್ಕೊಂಡ್ರೆ ಗಂಟಾಗೋದಿಲ್ಲ, ಅದಕ್ಕೆ ಡೈರೆಕ್ಟ್ ಹಾಕಿದರೆ ಗಂಟಾಗುತ್ತೆ. ಸೊ ಅದನ್ನು ಏನು ಒಂಚೂರು 5 ನಿಮಿಷ ಹಿಂಗೆ ಮಾಡ್ತಿದ್ದಂಗೆ ಅದು ಬೆಂದು ಗಟ್ಟಿ ಆಗುತ್ತೆ. ಅದೆಲ್ಲ ಈ ಥರ ಚೆನ್ನಾಗಿ ಬೆಂದು ಗಟ್ಟಿ ಆದಮೇಲೆ ಅದನ್ನು ತೆಗೆದು ಕೆಳಗಿಟ್ಕೊಂಡ್ಬಿಟ್ಟು ತಣ್ಣಗಾಗೋಕ್ಕೆ ಬಿಟ್ಬಿಡಿ. ತಣ್ಣಗಾಗಲಿ, ಸುಮಾರು ಹೊತ್ತೇ ಬೇಕಾಗುತ್ತೆ. ಒಂದು ಅರ್ಧ ಗಂಟೆ ಬಿಟ್ಟು ನೋಡಿದಾಗ ಸುಮಾರು ತಣ್ಣಗಾಗಿರುತ್ತೆ. ಆಮೇಲೆ ಅದಕ್ಕೆ ಪೂರ್ತಿ ತಣ್ಣಗಾದ್ಮೇಲೆ ಅದಕ್ಕೆ ನಿಮ್ಗೆ ಬೇಕಾದರೆ ಸ್ವಲ್ಪ ನೀರನ್ನು ಬೆರೆಸ್ಕೊಳ್ಬೋದು ಮೇಲಿಂದ. ಕುಡಿಯೋಕ್ಕೆ ಗಟ್ಟಿಯಾಗಿರುತ್ತಲ್ವ ಇದೊಂಥರ. ಅದಕ್ಕೆ 1 ಲೋಟ ಮೊಸರು ಇಟ್ಟಿರ್ತೀವಲ್ವ ನಾವು, ಮಜ್ಜಿಗೆ, ಫಸ್ಟ್ ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡಾದ್ಮೇಲೆ ನಮಗೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಕುದಿವಾಗಲೇ ರಾಗಿ ಹಿಟ್ಟು ಕುದಿವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡಿ, ಟೇಸ್ಟ್ ಕೊಡುತ್ತಲ್ವ ಅದು, ಅದಕ್ಕೋಸ್ಕರ. ಅದನ್ನು ಸಹ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ಈ ರಾಗಿ ಅಂಬಲಿ ಯಾವಾಗ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ. ರಾತ್ರಿ ಹೊತ್ತು ಆದಷ್ಟು ಊಟ ಬಿಟ್ಬಿಡಿ ಅಂತ ಡಾಕ್ಟರ್ಸ್ ಹೇಳ್ತಾರೆ, ಸ್ವಲ್ಪ ದೊಡ್ಡವರಾಗ್ತಾ ಆವಾಗ ಈ ಥರ ಏನಾದರೂ ರಾಗಿ ಅಂಬಲಿ ಥರ ಮಾಡ್ಕೊಂಡು ಕುಡಿದ್ರೆ ಹೊಟ್ಟೆನೂ ತುಂಬುತ್ತೆ, ಹಾಗೆ ಹೆಲ್ತಿಗೂ ಸಹ ತುಂಬ ಒಳ್ಳೆಯದು. ಇದೆಲ್ಲ ಅನ್ನನ ತಿನ್ನೋ ಬದಲು ಈವನ್ ಚಪಾತಿ ಸಹ ಕೆಲವು ಸರಿ ಹೆವಿ ಅಂತಲೇ ಅನಿಸುತ್ತೆ. ಆವಾಗ ಈ ಥರ ಏನಾದ್ರು ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಬೇಸಿಗೆಗಾಲದಲ್ಲೆಲ್ಲ ಅಂತೂ ತುಂಬ ಹೊಟ್ಟೆಗೂ ತಂಪು ಅನಿಸುತ್ತೆ, ಆರೋಗ್ಯಕ್ಕೂ ಸಹ. ಈಗಂತೂ ರಾಗಿನ ತುಂಬ ಎಷ್ಟು ಅಸಾಧ್ಯನೋ ಅಷ್ಟು ಯೂಸ್ ಮಾಡಿ ಅಂತಲೇ ಹೇಳ್ತಾರೆ. ಶುಗರ್, BP ಏನಿದ್ರೂ ಸಹ ಫೈಬರಸ್ ಮತ್ತು ಶುಗರ್ ಪೇಷಂಟ್ಸಿಗೂ ಎಲ್ಲ ತುಂಬಾ ಒಳ್ಳೆಯದಿರೋದ್ರಿಂದ ಈ ರಾಗಿನ ಆದಷ್ಟು ಯೂಸ್ ಮಾಡಲಿಕ್ಕೆ ಹೇಳ್ತಾರೆ. ನೋಡಿ, ಈ ಕುದೀತಾ ಒಂದು 5 ನಿಮಿಷಕ್ಕೆ ಈ ಥರ ಆಗುತ್ತೆ, ಚೆನ್ನಾಗಿ ಬೆಂದಾದಮೇಲೆ ತೆಗೆದು ಕೆಳಗಿಟ್ಕೊಂಡು ತಣ್ಣಗಾಗೋ ತನಕ ಅದನ್ನು ಹಾಗೆ ಕೆಳಗಿಟ್ಕೊಂಡು ಬಿಟ್ಬಿಡಿ. ನೋಡಿ, ಎಲ್ಲ ಇವಾಗ ತಣ್ಣಗಾಗಿದೆ, ಅದು ಗಟ್ಟಿಯಾಗಿರುತ್ತೆ. ನಾವು ಅದಕ್ಕೆ ಬೇಕಾಗಷ್ಟು ನೀರು ಸ್ವಲ್ಪ ಬೆರೆಸ್ಕೊಳ್ಬೋದು, ಯಾಕಂತಂದರೆ ಈ ಥರ ಇದ್ದರೆ ಅಂಬಲಿ ಮಾಡೋಕ್ಕೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಬೇಕಾದಷ್ಟು ನೀರು ಬೆರೆಸ್ಕೊಳ್ಳಿ. ಹಾಗೆ ನಾವು ಇಟ್ಕೊಂಡಿರ್ತೀವಲ್ಲ ಮೊಸರು, ಅದನ್ನು ಕೆಲವರು ಕುದಿವಾಗ್ಲೂ ಇದನ್ನು ಹಾಕ್ಕೊಂಡು ಬಿಡ್ತಾರೆ. ಆವಾಗ ಒಂದು ಸ್ವಲ್ಪ ಒಂಥರ ಒಡ್ದಂಗೆ ಒಂಥರ ಆಗುತ್ತೆ. ಅದ್ರ ಬದಲು ಕೊನೆಗೆ ಈ ಥರ ಬೆರೆಸ್ಕೊಂಡ್ರೇ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಈ ರೀತಿ ಬೆರೆಸ್ಕೊಂಡು, ಮತ್ತೆ ಹೇಳಿದ್ನಲ್ಲ, ನೀರನ್ನು ಬೆರೆಸ್ಕೊಂಡ್ರೆ ಅದು ಅಂಬಲಿ ಥರ ಗಟ್ಟಿ ಈ ಥರ ಕುಡಿಯೋಕ್ಕೂ ಚೆನ್ನಾಗೇ ಇರುತ್ತೆ. ಬಟ್ ಒಂದು ಸ್ವಲ್ಪ ಇನ್ನೂ ನೀರಾದರೆ ಲೋಟಕ್ಕೆ ಹಾಕ್ಕೊಂಡು ಕುಡಿಯುವಾಗ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೀರು ಸ್ವಲ್ಪ ಬೆರೆಸ್ಕೊಳ್ಳಿ. ಎಲ್ಲ ನೋಡಿ, ನಾನೀಗ ನೀರು ಬೆರೆಸಿದ್ದೀನಿ, ಎಲ್ಲ ಆಗಿದೆ. ಇದಾದಮೇಲೆ ಈರುಳ್ಳಿ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರ್ತೀವಲ್ವ, ಅದನ್ನು ಹಾಕ್ಕೊಂಡ್ರೆ ಬಾಯಿಗೆ ಒಂಥರ ಕುರುಮ್ ಅಂತ ಚೆನ್ನಾಗಿರುತ್ತೆ, ಸಿಗುತ್ತೆ. ಅದನ್ನು ಹಾಕ್ಕೊಂಡ್ಬಿಡಿ. ಫಸ್ಟ್ ಈರುಳ್ಳಿ ಹಾಗೆ ಸೊಪ್ಪು ಅದೆರಡನ್ನ ಬೆರೆಸ್ಕೊಳ್ಳಿ. ಆಮೇಲೆ ಮೇಲಿಂದ ಹಸಿಮೆಣಸಿನ್ಕಾಯಿ, ಶುಂಠಿನ ಒಂದು ಒಗ್ಗರಣೆ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಹಸಿಮೆಣಸು, ಶುಂಠಿ, ಸಾಸಿವೆ, ಇಂಗು, ಆಮೇಲೆ ಇದು ಎಲ್ಲ ಹಾಕ್ಬಿಟ್ರೆ, ಜೀರಿಗೆ ಬೇಕಾದರೆ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ಅದೆಲ್ಲ ಹಾಕ್ಕೊಂಡ್ಬಿಟ್ಟು ಮಾಡಿದ್ರೆ ನೋಡಿ, ರಾಗಿ ಅಂಬಲಿ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸಹ ಖಂಡಿತ ಟ್ರೈ ಮಾಡಿ ನೋಡಿ.
ಹಾಗೆ ನನ್ನ ಚಾನಲನ್ನು ಮರೀದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.